ಮಹಾ ಮಳೆಯಿಂದಾಗಿ ಇಡೀ ಕೇರಳ ಅಲ್ಲೋಲ ಕಲ್ಲೋಲ ಆಗಿದೆ. ಇಡೀ ಕೇರಳ ನಡುಗ್ತಾ ಇದೆ. ವಯನಾಡು ಪರಿಸ್ಥಿತಿ ಅಂತೂ ಕೇಳೋದಲ್ಲ, ಇಡೀ 4 ಹಳ್ಳಿಗಳೇ ಕೊಚ್ಕೊಂಡು ಈ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಅಂತೂ ಈಗ ಸದ್ಯಕ್ಕೆ 156ಕ್ಕೆ ಏರಿಕೆ ಆಗಿದೆ. ಕ್ಷಣ ಕ್ಷಣಕ್ಕೂ ಈ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಮೆಪ್ಪಾಡಿ, ಮುಂಡಕ್ಕೈ, ಚೋರಲಮಲೆ ಸಂಪೂರ್ಣ ಸರ್ವನಾಶವಾಗಿದೆ. 400ಕ್ಕೂ ಹೆಚ್ಚು ಮನೆಗಳಿದ್ದಂತ ಜಾಗದಲ್ಲಿ ಅಬ್ಬಬ್ಬ ಅಂದ್ರೆ ಎಣಿಸಿದ್ರೆ ಒಂದು 30ರಿಂದ 40 ಮನೆ ಸಿಗೋದಿಲ್ಲ. ಗಂಟೆ ಗಂಟೆಗೂ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನರಕ ಆಗಿದೆ ಈ 4 ಹಳ್ಳಿಗಳು. ಕೋಯಿಕೋಡ್ನ ಬನಿಮೆಲ್ನಲ್ಲಿ 9 ಬಾರಿ ಭೂಕುಸಿತ ಆಗಿದೆ. ಅವಶೇಷಗಳ ಅಡಿ 100 ಮಂದಿ ಸಿಕ್ಕಾಕೊಂಡಿದ್ದಾರೆ, ನರಳಾಡ್ತಾ ಇದ್ದಾರೆ. ಮನೆ ಮಠ ಕಳ್ಕೊಂಡು, ತಮ್ಮವರನ್ನ ಕಳ್ಕೊಂಡು ಗೋಳಾಡ್ತಾ ಇದ್ದಾರೆ ಜನ. ದಿಕ್ಕೆ ತೋಚದಂತಾಗಿದ್ದಾರೆ. ಬದುಕುಳಿದವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಆದರೆ ತಿರುಗಿ ನೋಡಿದ್ರೆ ತಮ್ಮವರು ಅನ್ನೋರು ಯಾರೂ ಇಲ್ಲ. ತಮ್ಮವ್ರಿಗೋಸ್ಕರ ಅಲ್ಲಿ ಹುಡುಕಾಟ ಹೇಗೆ ನಡೀತಾ ಇದೆ? ಎಲ್ಲಿ ಕಳೆದು ಹೋಗಿದಾರೋ, ಎಲ್ಲಿ ನಾಪತ್ತೆಯಾಗಿದ್ದಾರೋ, ಎಲ್ಲಿ ಕಣ್ಮರೆಯಾದ್ರು ಅಲ್ಲಿ ಹುಡುಕಾಡಿದ್ರೆ ಏನೂ ಸಿಗ್ತಾ ಇಲ್ಲ. 50-100 ಕಿಲೋಮೀಟರ್ ದೂರದಲ್ಲಿ ನದಿ ಸಮುದ್ರದಲ್ಲಿ ತೇಲ್ಕೊಂಡು ಶವಗಳು ಬರ್ತಾ ಇದೆ. 50-60 ಶವಗಳು ಸಿಗ್ತಾ ಇದೆ. ಇಲ್ಲ ಹತ್ತಿರದ ಆಸ್ಪತ್ರೆಯ ಶವಾಗಾರಕ್ಕೆ ಹೋಗಿ ಅಲ್ಲಿ ಇರೋ ಬರೋ ಎಲ್ಲಾ ಶವಗಳ ಮುಖ ನೋಡಿ ಗುರುತು ಪತ್ತೆ ಮಾಡ್ತಿದ್ದಾರೆ. ಇದು ನಮ್ಮವರ. ಕೆಲವು ಕಡೆ ಇಡೀ ಕುಟುಂಬವೇ ಸರ್ವನಾಶ ಆಗಿದೆ. ಯಾರ ಮೊಬೈಲು ರೀಚ್ ಆಗ್ತಾ ಇಲ್ಲ, ಕರೆಂಟ್ ಇಲ್ಲ, ಪರಿಸ್ಥಿತಿ ಹೇಗಿದೆ, ಮನೆಗಳೇ ಇಲ್ಲ ಅಲ್ಲಿ. ಹೀಗಾದ್ರೆ ತಮ್ಮವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಸಂಬಂಧಿಕರು, ಸ್ನೇಹಿತರು ಬಂದು ಹುಡುಕಾಡ್ತಾ ಇದ್ದಾರೆ. ನಮಗ್ ಬೇಕಾದವ್ರು ಇಲ್ಲಿದ್ರು, ನಮ್ಮ ಸಂಬಂಧಿಕರು ಇಲ್ಲಿದ್ರು ಅಂತ. ಯಾರು ಸಿಗ್ತಾ ಇಲ್ಲ. ಈ 3 ಗ್ರಾಮಗಳ ಪರಿಸ್ಥಿತಿ ಹೇಗಿದೆ ಅಂತ ನರಕ ಆಗಿದೆ, ಸ್ಮಶಾನ ಆಗಿದೆ. ಪ್ರವಾಸಿಗರ ಸ್ವರ್ಗ ಅಂತ ಏನು ಈ ಜಾಗವನ್ನ ಕರೀತಾ ಇದ್ರು, ಆ ಸ್ವರ್ಗ ಈಗ ನರಕವಾಗಿ ಬದಲಾಗಿದೆ. NDRF, ಸೇನೆ, ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಆದರೆ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಎಷ್ಟು ಸ್ಪೀಡ್ ಆಗಿ ಮಾಡಿದ್ರು ಅದನ್ನ ಮೆಚ್ಚಲೇಬೇಕು. ಒಂದು ಅಲ್ಲಿನ ಪರಿಸ್ಥಿತಿ, ಭೂಕುಸಿತ ಮೇಲಿಂದ ಮೇಲೆ ಆಗ್ತಾ ಇತ್ತು. ಇಷ್ಟು ದೊಡ್ಡ ಅನಾಹುತ ಆಗಿತ್ತು. ರಸ್ತೆಗಳಿರಲಿಲ್ಲ, ಸೇತುವೆಗಳಿಲ್ಲ, ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿದೆ. ತಲುಪೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಸಿಬ್ಬಂದಿ ಬಂದು ತಲುಪ್ತಾರೆ. ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಪ್ರವಾಹದ ರೀತಿ ನೀರು ಹರಿತಾ ಇದ್ರೆ ಅದರಲ್ಲಿ ಬೋಟ್ ಹಾಕಿ ಅಟ್ಲೀಸ್ಟ್ ಜನರನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬಹುದು. ಆದ್ರೆ ಈ ತರದ ಪರಿಸ್ಥಿತಿಯಲ್ಲಿ ಎಲ್ಲಿ ನೋಡಿದ್ರು ಕಲ್ಲು ಬಂಡೆ, ಅದ್ರ ಮಧ್ಯ ವೇಗವಾಗಿ ಹರಿತಾ ಇರೋ ನೀರು, ಬೋಟ್ಗಳನ್ನ ಹಾಕಿ ತೆಪ್ಪಗಳ ಮೂಲಕ ಜನರನ್ನ ಶಿಫ್ಟ್ ಮಾಡೋದಕ್ಕೂ ಆಗದೆ ಇರೋ ಪರಿಸ್ಥಿತಿ. ಹಾಗಾಗಿ ತಾತ್ಕಾಲಿಕವಾಗಿ ಟೆಂಪ್ರರಿ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಿ ಸೇನೆ ಸ್ಥಳಕ್ಕೆ ಬರ್ತಾ ಇದ್ದಂತೆ ಮೊದಲು ಮಾಡಿದಂತ ಕೆಲಸ ಬ್ರಿಡ್ಜ್ಗಳ ನಿರ್ಮಾಣ ಮಾಡಿ, ಟೆಂಪ್ರರಿ ಬ್ರಿಡ್ಜ್. ಮತ್ತೊಂದು ಕಡೆ ರೋಪ್ಗಳನ್ನ ಕಟ್ಟಲಾಯಿತು. 100 ಜನರನ್ನ ಸ್ಥಳಾಂತರ ಮಾಡಬೇಕು ಅಂತ ಅಂದ್ರೆ ಭದ್ರವಾಗಿ ರೋಪ್ ಕಟ್ಟಬೇಕು. ಆ ರೋಪ್ ಕಟ್ಟುವಂತ ಕೆಲಸ ಬಹಳ ಸ್ಪೀಡ್ ಆಗಾಯಿತು. ಆ ರೋಪ್ನ ಮೂಲಕವೇ ಜನರನ್ನ ದಡಕ್ಕೆ ಕರ್ಕೊಂಡ್ ಬಂದ್ರು. ಅಲ್ಲಿಂದ ಸೇನೆ ಹೆಲಿಕಾಪ್ಟರ್ನ ಮೂಲಕ ಅವರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಯಿತು. ಇದು ಅಲ್ಲಿನ ಪರಿಸ್ಥಿತಿ ಕೇರಳದಲ್ಲಿ. 2018ರ ದುರಂತ ಇನ್ನೂ ಕೂಡ ಯಾರೂ ಮರೆತಿಲ್ಲ. ಕೇರಳದ ಜನ ಅಂತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. 100 ಹೆಣಗಳನ್ನ ಹಾಕದಂತ ದುರಂತ. ಈಗ ನೋಡಿದ್ರೆ ನಾಹುತಗಳಾಗತ್ತೆ, ಸಣ್ಣ ಪುಟ್ಟ ಅವಘಡಗಳಾಗತ್ತೆ ಅಂತ ಜನ ಎಚ್ಚರಿಕೆಯಿಂದ ಇದ್ರು ನಿಜ. ಆದ್ರೆ ಇಷ್ಟು ದೊಡ್ಡ ಅನಾಹುತ ಆಗತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಗುಡ್ಡವೇ ಕುಸಿದು ಬಿದ್ದಿದೆ, ಜಲಪ್ರವಾಹ ಸೃಷ್ಟಿಯಾಗಿದೆ, ಗ್ರಾಮಗಳನ್ನೇ ಸ್ವಾಹ ಮಾಡಿದೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಹತ್ತಿರದ ದೃಶ್ಯ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಆಗಸದಿಂದ ನೋಡಿದಾಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಕಣ್ಣಿಗೆ ಬೀಳುತ್ತೆ. ಜನ ಬಹುತೇಕ ಅಲ್ಲಿರುವಂತಹ ಜನರನ್ನ ಶಿಫ್ಟ್ ಮಾಡಿದ್ದಾರೆ. ಉಳಿದಂತ ಕೆಲವರನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಸರಣಿ ಭೂಕುಸಿತ ಆಗ್ತಾ ಇದೆ. ಈಗಲೂ ಕೂಡ ಆ ಜಾಗ ಸೇಫ್ ಅಲ್ಲ ಅಂತಲೇ ಅಧಿಕಾರಿಗಳು ಹೇಳಿರೋದು. ಅಲ್ಲಿ 100 ಜನ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಸಿಬ್ಬಂದಿ ಇದ್ದಾರೆ. ಅವರಿಗೂ ಕೂಡ ಅದು ಸೇಫ್ ಅಲ್ಲ. ಬದುಕುಳಿದವರನ್ನ ಅಲ್ಲಿಂದ ಶಿಫ್ಟ್ ಮಾಡೋದು ಮೊದಲ ಆದ್ಯತೆ. ಅದಾದ ನಂತರ ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ, ಜೀವ ಉಳಿಸ್ಕೊಂಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ ಅಂತವರನ್ನ ಶಿಫ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.